ಕೊಟ್ರೇಶಿ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾನೆ. ನಾನು ಅನ್ಕೋತಿದ್ದೆ ಇನ್ಫಾರ್ಮೇಶನ್ ಹೇಗಾದ್ರೂ ಲೀಕ್ ಆಗಿರ್ಬೋದು ಅಂತ. ಅಷ್ಟೊತ್ತಿಗೆ ನೀವಿಬ್ರು ಬಂದ್ರಿ. ಏನ್ ನಿಮ್ಮ ಮಾತಿನ ಅರ್ಥ? ಅವನ್ ಎಸ್ಕೇಪ್ ಆಗೋದಕ್ಕೆ ನೀವೇ ಕಾರಣ. ಏನ್ ಹೇಳ್ತಿದ್ದೀರಾ ಸರ್? ಏನ್ ಹೇಳ್ತಿದ್ದೀರಾ? ನಾವು ಬಂದಿದ್ದೆ ಅವನ್ನ ಹಿಡಿಯೋದಕ್ಕೆ. ನೀವು ಅವನ್ನ ಹಿಡಿಬೇಕು ಅನ್ನೋ ವಿಷಯನ ಟಾಮ್ ಟಾಮ್ ಮಾಡಿರ್ತೀರಾ. ಇನ್ಫಾರ್ಮೇಶನ್ ಲೀಕ್ ಆಗಿರುತ್ತೆ. ಬಟ್ಟಿ ಮಗ ಎಸ್ಕೇಪ್ ಆಗಿರ್ತಾನೆ. ವಿಕ್ರಾಂತ್ ಅವರೇ, ತಲೆ ಹಟ್ಟೆ ಮಾತಾಡ್ಬೇಡಿ. ನಾವ್ಯಾಕೆ ಟಾಮ್ ಟಾಮ್ ಮಾಡ್ಬೇಕು? ಮತ್ತೆ ಅವನ್ ಹೇಗೆ ಎಸ್ಕೇಪ್ ಆದ? ನಮ್ಮಿಂದಾನೇ ಎಸ್ಕೇಪ್ ಆಗಿರೋ ತರ ಮಾತಾಡ್ತಿದ್ದೀರಾ ನೀವು. ನಿಮ್ಮಿಂದಾನೇ ಅವನ್ ಎಸ್ಕೇಪ್ ಆಗಿರೋದು. ವಿಕ್ರಾಂತ್ ಅವರೇ, ತಲೆ ಹಟ್ಟೆ ಮಾತಾಡ್ಬೇಡಿ. ನಾವ್ಯಾಕೆ ಟಾಮ್ ಟಾಮ್ ಮಾಡ್ಬೇಕು? ಮತ್ತೆ ಅವನ್ ಹೇಗೆ ಎಸ್ಕೇಪ್ ಆದ? ನಮ್ಮಿಂದಾನೇ ಎಸ್ಕೇಪ್ ಆಗಿರೋ ತರ ಮಾತಾಡ್ತಿದ್ದೀರಾ ನೀವು. ನಿಮ್ಮಿಂದಾನೇ ಅವನ್ ಎಸ್ಕೇಪ್ ಆಗಿರೋದು. ನಾನ್ ಬರ್ತಾ ಇದ್ದೆ ಅನ್ನೋ ವಿಷಯ ಕೇಳಿದ್ರೆ ಅವನೇ ಎಸ್ಕೇಪ್ ಆಗ್ತಾನೆ. ಲಾಜಿಕೇ ಇಲ್ಲ. ಆದ್ರೆ ನೀವು ಬರ್ತೀರಾ ಅನ್ನೋ ವಿಷಯ ಗೊತ್ತಾಗಿರುತ್ತೆ. ನೀವು ಬಂದ್ರೆ ಸುಮ್ಮನೆ ಬರ್ತೀರಾ? ಪೊಲೀಸರ ಜೊತೆ ಬರ್ತೀರಾ? ಮೊದ್ಲೇ ಕ್ರಿಮಿನಲ್ಲು ಎಸ್ಕೇಪ್ ಆದ. ಇಂಗಳಿಗೆ ಅವರೇ, ಇನ್ಸ್ಪೆಕ್ಟರ್ಗೆ ಇನ್ಫಾರ್ಮ್ ಮಾಡಿ ಕಂಟ್ರೋಲ್ ರೂಮ್ಗೆ ಇನ್ಫಾರ್ಮ್ ಮಾಡೋದಕ್ಕೆ ಹೇಳಿ. ಕೊಟ್ರೇಶಿ ಯಾವ್ದಾದ್ರು ಟೋಲಲ್ಲಿ ಸಿಕ್ಕಾಕೊಂಡ್ರು ಸಿಕ್ಕಾಕೋತಾನೆ. ಆಯ್ತು ಮೇಡಮ್. ತಪ್ಪಿಸ್ಕೊಂಡು ಹೋಗಕ್ ಬಿಟ್ಟು ಇವಾಗ ಇದೆಲ್ಲ ಬೇಕಾ? ಸಾಕ್ ನಿಲ್ಸಿ ವಿಕ್ರಾಂತ್ ಅವರೇ. ನೋಡಿ, ನೀವು ನನ್ನ ಇನ್ವೆಸ್ಟಿಗೇಷನ್ ಅವಮಾನ ಮಾಡ್ತಿದ್ದೀರಾ. ನಿಮಗೆ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಬರಲ್ಲ. ಭೋಜ ಸಿಗ್ದ, ಏನು ಮಾಡ್ಲಿಲ್ಲ. ಇವಾಗ ಇವನ್ ಸಿಗ್ತಾನೆ ಅಂತ ಇನ್ಫಾರ್ಮೇಶನ್ ಬಂತು, ಈಗ್ಲೂ ಏನು ಮಾಡಲ್ಲ. ಅನ್ಫಿಟ್ ನೀವು. ವಿಕ್ರಾಂತ್ ಅವರೇ, ಲಿಮಿಟ್ ಮೀರಿ ಮಾತಾಡ್ತಾ ಇದ್ದೀರಾ. ನಾನಲ್ಲ, ನೀವು. ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಅನ್ಯಾಯ ಮಾಡ್ತಾ ಇದ್ದೀರಾ. ನೀವು ನನಗ್ ಫೇವರ್ ಮಾಡ್ತಾ ಇಲ್ಲ, ನನ್ನ ಶತ್ರುಗಳಿಗೆ ಫೇವರ್ ಮಾಡ್ತಾ ಇದ್ದೀರಾ. ಕೇಸ್ಗೆ ಪ್ರಮುಖವಾದ ಸಾಕ್ಷಿ ಅವನು. ಇವತ್ತು ನಿಮ್ಮ ಇನ್ವಾಲ್ವ್ಮೆಂಟ್ ಇಂದ ಎಸ್ಕೇಪ್ ಆದ. ಸರ್, ಎಂಥ ಸಾಕ್ಷಿನ ಕಳ್ಕೊಂಡ್ಬಿಟ್ಟೆ ನಾನು. ಎಲ್ಲ ನಿಮ್ಮಿಂದ. ನೋಡಿ, ನನ್ನ ಕೇಸ್ನ ಹೇಗೆ ಫೈಟ್ ಮಾಡ್ಕೋಬೇಕು ಅಂತ ನಂಗೆ ಗೊತ್ತಿದೆ. ನೀವಿದ್ರಲ್ಲಿ ಇನ್ವಾಲ್ವ್ ಆಗಕ್ ಹೋಗ್ಬಿಡಿ. ಅದೆಲ್ಲಿಗೋ ಟ್ರಾನ್ಸ್ಫರ್ ತಗೊಂಡು ಹೋಗ್ತೀನಿ ಅಂತ ಹೇಳ್ತಿದ್ರಲ್ಲ, ಮೊದಲು ಹೋಗಿ. ಕೇಸ್ ದಿಕ್ಕನ್ನ ತಪ್ಸಕ್ ಪ್ರಯತ್ನ ಪಡಕ್ ಹೋಗ್ಬೇಡಿ. ಬ್ಯಾಕ್ಔಟ್ ಆಗಿ ಅಷ್ಟೇ. ನೋಡಿ, ಅದನ್ನ ಹೇಳೋ ರೈಟ್ಸ್ ನಿಮಗಿಲ್ಲ. ನೋಡಿ, ನೀವು ನನ್ನ ಕೇಸ್ ವಿಷಯಕ್ಕೆ ಬರಬೇಡಿ ಅಷ್ಟೇ. ಏನ್ ಮೇಡಮ್ ಇದು? ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು.